ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಎಲ್ರಿಗೂ. ಇವತ್ತು ಗಣಗಟ್ಟೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ವಿ. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಎಲ್ಲರೂ ರೆಡಿ ಆಗಬೇಕಿನ್ನು. ಇವಾಗ ಸ್ವಲ್ಪ ಬೆಳಕರಿದಿದ್ದೆ, ಹೊರಗಡೆ ಬಂದಿದ್ದೀನಿ. ನನ್ನ ಮಗಳು ರೆಡಿ ಮಾಡು ಅಂತ ಆವಾಗಿಂದ ಕೇಳ್ತಿದ್ದಾಳೆ. ಅವಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಟಿಫನ್ ಜಲ್ದಿ ಆಗಲಿ ಅಂತ ಪಲಾವೇ ಮಾಡಿಬಿಟ್ವಿ. ತಿರ್ಗಾ ಲೇಟ್ ಆಗುತ್ತಲ್ಲ ಹೋಗೋಕ್ಕೆ, ಬಿಸಿಲಾಗುತ್ತೆ ಪಾಪುಗೆ ಅಂತೇಳಿ. ರಂಗೋಲಿ ಯಾವ ಥರ ಹಾಕಿದ್ದಾರೆ ಅಂತ ನೋಡಿಸ್ತೀನಿ ಬನ್ನಿ. ಈ ಥರ ಸಿಂಪಲಾಗಿ ಹಾಕಿದ್ದಾರೆ. ನಿನ್ನೆ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ರು. ನಮ್ಮ ಕಪ್ಪ ಗುಡ್ಡಕ್ಕೆ ಎಲ್ಲ ಪೂಜೆ ಮಾಡಿಸ್ಕೊಂಬಂದಿದ್ದಾರೆ ಕಾರ್ನೆಲ್ಲ. ನನ್ನ ಮಗಳು ಇದೆಲ್ಲ ನೀಟಾಗಿತ್ತು, ಈ ಥರ ಇದೆಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ. ಆಟ ಆದಮೇಲೆ ಬಾಗಿಲೆಲ್ಲ ತೊಳೆದು ಇಲ್ಲ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಫಸ್ಟ್ನೇ ಬ್ಲಾಗ್ ಆಗಿರೋದ್ರಿಂದ ಇವತ್ತು ದೇವಸ್ಥಾನಕ್ಕೆ ಯಾವತ್ತು ಹೋಗ್ತೀವಿ ಅವತ್ತೇ ವಿಡಿಯೋ ಮಾಡಬೇಕು, ಬ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಎಲ್ಲ ಸೌಂಡ್ ಇದೆ, ಅದು ಇದು ನೋಡ್ತೀನಿ, ಲಿಪ್ಸಿಂಕ್ ಮಾಡ್ತೀನಿ ಅನ್ಸುತ್ತೆ. ಆಮೇಲೆ ಗೊತ್ತಿಲ್ಲ. ನನ್ನ ಮಗಳು ಸುಮ್ಮನೆ ರೆಡಿ ಮಾಡು ಅಂತ ಕೇಳ್ತಿದ್ದಾಳೆ. ಅವಾಗಿಂದ ರೆಡಿ ಮಾಡಬೇಕು ಅವ್ರಿಗೂ. ನನ್ನ ಮಗಳು ಆ ಕಾರಿಂದ ಎಲ್ಲ ಬಬಲ್ಸ್ ಅದು ಇರೋದೆಲ್ಲ ಎಲ್ಲ ಹೊಸಿಯಕ್ಕೆ ಆಟ ಆಡ್ತಾ ಇದ್ದಾಳೆ. ಬೇಡ ಕಿತ್ತು ಬೇಡ ಅಂದರೂ ಕೇಳ್ತಿಲ್ಲ ಮಾತು. ಭುವನಂ ಇವಾಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ, ಹೋಗ್ಬೇಕು ಇವಾಗ. ಆಗಲೇ 9 ಗಂಟೆ ಆಯ್ತು. ಬೆಳಗ್ಗೆ 7 ಗಂಟೆಗೆ ಹೋಗೋಣ ಅಂದ್ಕೊಂಡ್ವಿ. ಬಿಸಿಲಾಗಷ್ಟಕ್ಕೆ ವಾಪಸ್ ಬರೋಣ ಅಂದ್ಕೊಂಡಿದ್ವಿ, ಆದರೆ ಆಗಲಿಲ್ಲ ಹೋಗೋಕ್ಕೆ. ಅದಕ್ಕೋಸ್ಕರ ಇವಾಗ ರೆಡಿಯಾಗಿ ಹೋಗ್ಬೇಕು. ರೆಡಿ ಆಗಿದ್ದೀವಿ ಎಲ್ಲರೂ, ಹೋಗೋದು ಬೇಡ. ನಾನು ನನ್ನ ಮಗಳೆಲ್ಲ ರೆಡಿ ಆದ್ವಿ. ಹೊರಗಡೆ ಬಂದು ಫೋಟೋಸ್ ತೆಗೆಸ್ಕೊಂತ ಇದ್ದೀವಿ. ಈ ಥರ ಯಾವ ಥರ ತೆಗಿಯಮ್ಮ ಅಂತ ಹೇಳಿದ್ಲು, ಮುತ್ತು ಕೊಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಎಲ್ಲ ವಿಡಿಯೋ ಮಾಡ್ಕೊಂಡೆ. ಅದಾದಮೇಲೆ ನನ್ನ ಮಗನ ಜೊತೆಗೂ ಫೋಟೋ ತಕ್ಕೊಂಡೆ. ಅವನ ಜೊತೆಗೆ ನಾ ತಕ್ಕೊಂಡಿಲ್ಲ. ಅದಕ್ಕೋಸ್ಕರ ಕಾರಲ್ಲಿ ಹೋಗ್ಬೇಕಾದ್ರೆ ಗ್ಲಾಸಿಂದ ಬಿಸಿಲು ಬರುತ್ತಿತ್ತಂತ ಬಟ್ಟೆ ಅಡ್ಡ ಹಾಕಿದೆ ಪಾಪುಗೆ. ದೇವ್ರಿಗೆಲ್ಲ ಪೂಜೆ ಸಾಮಾನು ತಗೊಳಕ್ಕೆ ಹೋಗಿದ್ದೀವಿ. ಇವೆಲ್ಲ ಆಟ ಸಾಮಾನು ಬೇಕಾ ನಿನಗೆ? ಬೇಕಾ? ಅಜ್ಜಿಯಲ್ಲಿ ಹೊರಗಡೆ ಅಂತೂ ತುಂಬ ಬಿಸಿಲಿತ್ತು. ಆದ್ದರಿಂದ ಜಲ್ದಿ ದೇವಸ್ಥಾನದೊಳಗೆ ಹೋಗ್ಬಿಟ್ರೆ ಫುಲ್, ಅಲ್ಲಾದರೆ ದೇವಸ್ಥಾನದೊಳಗೆ ತಣ್ಣಗಿರುತ್ತಲ್ಲ. ಅದಕ್ಕೋಸ್ಕರ ಬೇಗ ನಡ್ಕೊಂಡು ಹೋಗ್ತಾ ಇದ್ವಿ. ದೇವ್ರ ಪೂಜೆ ಸಾಮಾನೆಲ್ಲ ತಗೊಂಡ್ವಿ. ಅದಾದಮೇಲೆ ಈಗ ಒಳಗಡೆ ಹೋಗಿ ಪೂಜೆ ಮಾಡಿಸ್ಬೇಕು. ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಜಲ್ದಿ ವಾಪಸ್ ಹೋಗಬೇಕು. ಮಗ ಸಣ್ಣನಿದ್ದಾನಲ್ಲ, ಅದಕ್ಕೋಸ್ಕರ ಆಟ ಮಾಡ್ತಿದ್ದಾನೆ. ಅದು ಬೇರೆ ಬಿಸಿಲು ಅವನ ಕೈಲಿ ಇರೋದಾಗ್ತಿಲ್ಲ. ಮನೆಯಲ್ಲಾದರೆ ಯಾವಾಗಲೂ ಫ್ಯಾನ್ ಗಾಳಿಯೊಳಗೆ ತಣ್ಣಗಿರ್ತಾನಲ್ಲ, ಅದಕ್ಕೋಸ್ಕರ. ಇಲ್ಲಿ ಅದು ಮದುವೆ ನಡೀತಾ ಇದೆ. ಮದುವೆ ಎಲ್ಲ ಹುಡುಗ ಹುಡುಗಿ ಎಲ್ಲರೂ ಇದ್ದಾರೆ. ನೋಡಿದ್ವಿ ನಾವು ಮದುವೆ ಯಾವ ಥರ ಮಾಡ್ತಾರೆ ಅಂತೇಳಿ ದೇವಸ್ಥಾನದಲ್ಲಿ. ನೋಡು ಪಾಪ
ಕಾಯಿನ್ಸಿಂದ ಎಷ್ಟು ಚೆನ್ನಾಗಿ ಈ ಥರ ಎಲ್ಲ ಮಾಡಿದ್ದಾರೆ. ತೂಕ ಎಲ್ಲ ಮಾಡಿಸಿದ್ಮೇಲೆ ನನ್ನ ಮಗನ ದೇವ್ರ ಮುಂದೆ ಸ್ವಲ್ಪ ಹೊತ್ತು ಮಲಗಿಸಿದ್ವಿ. ಅದಾದಮೇಲೆ ನನ್ನ ಮಗಳು ತೀರ್ಥ ಕುಡ್ದಿಲ್ಲ ನಾನು ಅಂತೇಳಿ ಹೋಗಿ ಕುಡ್ದು ಬಂದ್ಲು ಅವಳು. ಜಾತ್ರೆ ಆಗಿತ್ತು ದೇವಸ್ಥಾನದಲ್ಲಿ, ಇಲ್ಲಿ 13ನೇ ತಾರೀಕು ಆಗಿತ್ತು. ಅದಕ್ಕೋಸ್ಕರ ಅವತ್ತೇ ಹೋಗ್ಬೇಕಂತಿದ್ವಿ. ಜಾತ್ರೆ ಇರ್ತಿತ್ತಲ್ಲ, ಪಾಪು ಎಲ್ಲ ನೋಡ್ಕೊಳಕ್ಕಾಗಲ್ಲ ಅಂತೇಳಿ ಹೋಗಲಿಲ್ಲ. ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿದ್ರು ದೇವಸ್ಥಾನನ, ಚೆನ್ನಾಗಾಯ್ತು ಪೂಜೆ ಎಲ್ಲ. ಅದಾದಮೇಲೆ ಇವಾಗ ರಿಟರ್ನ್ ಬರ್ತಾ ಇದ್ದೀವಿ. ನನ್ನ ಮಗಳು ಬಾಳೆಹಣ್ಣು ತಗೊಂಡು ತಿನ್ನೋಕ್ಕೆ ಬಿಚ್ಕೊಡು ಅಂತ ಕೇಳಿದ್ಲು, ಅವಳೇ ತಗೊಂಡು ತಿಂತಿದ್ದಾಳೆ. ಇವಾಗೆಲ್ಲ ಸ್ವಲ್ಪ ಮಲ್ಕೊಂಡೆ, ಎದ್ದು ಊಟ ಮಾಡಿ ಫ್ರೆಶ್ ಆದ್ವಿ. ಇವತ್ತು ದಿನ ಹೀಗಿತ್ತು. ಇದಾದಮೇಲೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಹೇಳ್ತಿದ್ರು. ಅದಾದಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.